7 ದಿನದ ಪಾದಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭಾಗವಹಿಸಿರೋದು ವಿಶೇಷ. ಮತ್ತೊಂದು ವಿಶೇಷ, ಅಪಾರ ಬೆಂಬಲಿಗರೊಂದಿಗೆ ಇವತ್ತು ಜಗದೀಶ್ ಶೆಟ್ಟರ್ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಏನಿದೆ ಮೈಸೂರಿನಲ್ಲಿ ಗುಡುಗೋದಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಬನ್ನಿ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ, ಯಾವ ರೀತಿಯಾಗಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಅಂತ. ಸರ್, ಇವತ್ತಿನ ಪಾದಯಾತ್ರೆ ಈ ರೆಸ್ಪಾನ್ಸ್ ಇವತ್ತು ಬಂದಿದ್ದೀರಿ, ಯಾವ ರೀತಿಯಾಗಿದೆ ಸರ್ ರೆಸ್ಪಾನ್ಸ್? ನೋಡಿದ್ರೆ ಏನು ಅನಿಸುತ್ತೆ ತಮಗೆ? ಕಳೆದ 7 ದಿವಸದಿಂದ ಭಾಳ ಯಶಸ್ವಿಯಾದಂಥ ಪಾದಯಾತ್ರೆ BJP JDS ಇಂದ ನಡೀತಾ ಇದೆ. ಮತ್ತು ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಏನೋ ಜನಾಂದೋಲನ ಮಾಡಬೇಕು, ಜನಜಾಗೃತಿ ಮಾಡಬೇಕು, ಆ ಕೆಲಸ ಈ ಪಾದಯಾತ್ರೆಯಿಂದ ಆಗ್ತಾಯಿದೆ. ಅದಕ್ಕಾಗಿ ಒಂದು ಹೆದರಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟಾರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಈ ಒಂದು ಜನಾಂದೋಲನಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಅವರೇ ಕೃತಕವಾದಂಥ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಆ ಜನ ಇವತ್ತು ಕಾಂಗ್ರೆಸ್ಸನ್ನು ನಂಬುವಂಥ ಪರಿಸ್ಥಿತಿಯೊಳಗೆ ಇಲ್ಲ. ಮುಂಬರುವ ದಿನಗಳಲ್ಲಿ ಈ ಜನಾಂದೋಲನ ಜನಕ್ರೋಶವಾಗಿ ಬದಲಾಗತ್ತಾ? ಡೆಫಿನೆಟ್ಲಿ. ಇವತ್ತೇನು ಜನರಿಂದ ಪ್ರತಿಕ್ರಿಯೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ, ಇದೆಲ್ಲ ನೋಡಿದಾಗ ಒಂದು ದೊಡ್ಡ ಜನಾಂದೋಲನವಾಗಿ ಪರಿವರ್ತನೆ ಆಗಿದೆ. ಇದರ ಒತ್ತಡದಲ್ಲಿ ಮುಖ್ಯಮಂತ್ರಿ ನೈತಿಕವಾಗಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಕೊಡುವವರಿಗೆ ನಮ್ಮ ಹೋರಾಟ ಮುಂದುವರಿತದೆ. ಸಿದ್ದರಾಮಯ್ಯ ಅವರ ತವರಲ್ಲಿ ನಿಂತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಒಂದು ಸವಾಲನ್ನು ಹಾಕ್ತೀರಾ? ನೋಡಿ, ಒಂದು ನಾನು ಹೇಳ್ತೀನಿ, ಅಸೆಂಬ್ಲಿಯಲ್ಲಿ ಏನೊಂದು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ JDS ಅವರು ಅವಕಾಶ ಕೇಳಿದಾಗ, ನಿಲುವಳಿ ಸೂಚನೆ ಕೊಟ್ಟಾಗ ಅದನ್ನು ಎದುರಿಸುವಂಥದ್ದು, ಉತ್ತರ ಕೊಡುವಂಥ ಕೆಲಸ ಮಾಡಬೇಕಾಯ್ತು. ಅವರೇನು ತಪ್ಪು ಮಾಡಿಲ್ಲ ಅಂತಂದರೆ. ಆದರೆ ಅದನ್ನು ರಿಜೆಕ್ಟ್ ಮಾಡಿಸಿ ಇವತ್ತು ಅದಕ್ಕೆ ಅವಕಾಶ ವಂಚನೆ ಮಾಡಿ ಕೊನೆಗೆ ಮರುದಿವ್ಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರಂತಂದರೆ, ಅದರ ಮುಖಾಂತರ ಉತ್ತರ ಕೊಡ್ತಾರಂದರೆ ಇದು ಪಲಾಯನವಾದ ಮತ್ತು ಸಿದ್ದರಾಮಯ್ಯನವರು ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂಥೇಳಿ ಸಾಬೀತಾಗ್ತದೆ. ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ಇದನ್ನು CBI ತನಿಖೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ರಾಜೀನಾಮೆ ಕೊಡೋಂಥ ವಿಶ್ವಾಸ ಇದೆಯಾ ತಮಗೆ? ಇಷ್ಟು ದಿನ ಆದರೂ ಕೊಡ್ತಾನೆ ಇಲ್ಲ, ಯಾವ ಅದ್ರ ಬಗ್ಗೆ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನಾದರೂ ಮಾನ ಮರ್ಯಾದೆ ಇದ್ದರೆ, ಏನಾದರೂ ನೈತಿಕತೆ ಇದ್ದರೆ ಹಿಂದೆ ಅರ್ಕಾವತಿ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಯಿತು. ಜಸ್ಟಿಸ್ ಕೆಂಪಣ್ಣವರ ಆಯೋಗದ ರಿಪೋರ್ಟು ಸರ್ಕಾರ ಮುಂದಿದೆ. ಅನ್ನು ಇಲ್ಲಿವರೆಗೆ ಅವ್ರು ಹಗಲಲ್ಲಿ ಹೇಳ್ತಾರೆ ನಾನು ಅರ್ಕಾವತಿ ಇನ್ನೂ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲ ಅಂದಿದ್ರೆ ನೀವು ಜಸ್ಟಿಸ್ ಕೆಂಪಣ್ಣವರ ಆಯೋಗದ ರಿಪೋರ್ಟನ್ನು ಇಲ್ಲಿವರೆಗೆ ಸದನ ಮುಂದೆ ಯಾಕೆ ಮನ್ನಣೆ ಮಾಡಲಿಲ್ಲ? ಇವತ್ತು ನಿಮ್ಮದೇ ಸರ್ಕಾರ ಇದೆ, ಅದು ಮನ್ನಣೆ ಮಾಡೋರು ನಾನು ಪ್ರಾಮಾಣಿಕ ಅಂತ ಹೇಳ್ಬೋದಾಗಿತ್ತು. ಹೇಳಿಲ್ಲ ಅಂತಂದರೆ ಅವರು ಪ್ರೇಮಾಭಿಷೇಕ ತಪ್ಪುಗಾರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ JDS ಹೋರಾಟ ಮಾಡ್ತಾರೆ. ನಿಮ್ಮ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ಹಾಗೇನೆ ಈ ಪಾದಯಾತ್ರೆ ಎಲ್ಲವೂ ಕುರಿತಂತೆ ಮಾಹಿತಿ ಹೋಗಿದೆಯಾ? ತಾವೇನು ಹಂಚ್ಕೊಂಡಿದ್ದೀರಾ? ಇರ್ತದೆ, ಎಲ್ಲ ಮಾಹಿತಿ ಇರ್ತದೆ. ಮತ್ತು ಜನರ ಅಭಿಪ್ರಾಯ ಮತ್ತು ಲೀಗಲ್ ಕಾನ್ಸಿಕ್ವೆನ್ಸ್ ಏನು ಎಲ್ಲವೂ ಅರ್ಥ ಮಾಡ್ಕೊಂಡಿದ್ದಾರೆ. ನಾಳೆಯ ಸಮಾರೋಪ ಸಮಾರಂಭಕ್ಕೆ ಲಕ್ಷಾಂತರ ಜನ ಸೈಟ್ ವಂಚಿತರಿದ್ದಾರೆ. ಅವರೆಲ್ಲರಿಗೂ ಯಾವ ಒಂದು ಕರೆಯನ್ನು ಕೊಡ್ತೀರಿ ಜಗದೀಶ್ ಮಾಜಿ ಮುಖ್ಯಮಂತ್ರಿಗಳಿಗೆ? ಈ ರೀತಿ ತಾವೇ ಕೆಲವೊಂದು ವ್ಯಕ್ತಿಗಳು ಮುಖ್ಯಮಂತ್ರಿ ಹಿಡ್ಕೊಂಡು ಇವತ್ತು ತಾವೇ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೋರಾಟ ಮತ್ತು ಇದರಲ್ಲಿ ಮೂಡಾದಲ್ಲಿ ಅರ್ಜಿ ಕೊಟ್ಟಂಥವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಸಹಿತ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರ ಮತ್ತು ಅವರು ಕೂಡ ನೇರವಾಗಿ ಸೈಟ್ ವಂಚಿತರು ಯಾರೆಲ್ಲ ಇದ್ರು ಲಕ್ಷಾಂತರ ಜನ, ಅವರೆಲ್ಲರನ್ನೂ ಕೂಡ ನಾಳೆಯ ಸಮಾರೋಪ ಸಮಾರಂಭಕ್ಕೆ ಭಾಗಿಯಾಗಬೇಕು ಅನ್ನೋ ಮೂಲಕ ರಿಪಬ್ಲಿಕ್ ಕನ್ನಡ ಮೂಲಕ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. 7 ದಿನದ ಪಾದಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭಾಗವಹಿಸಿರೋದು ವಿಶೇಷ. ಮತ್ತೊಂದು ವಿಶೇಷ, ಅಪಾರ ಬೆಂಬಲಿಗರೊಂದಿಗೆ ಇವತ್ತು ಜಗದೀಶ್ ಶೆಟ್ಟರ್ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಏನಿದೆ ಮೈಸೂರಿನಲ್ಲಿ ಗುಡುಗೋದಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಬನ್ನಿ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ, ಯಾವ ರೀತಿಯಾಗಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಅಂತ. ಸರ್, ಇವತ್ತಿನ ಪಾದಯಾತ್ರೆ ಈ ರೆಸ್ಪಾನ್ಸ್ ಇವತ್ತು ಬಂದಿದ್ದೀರಿ, ಯಾವ ರೀತಿಯಾಗಿದೆ ಸರ್ ರೆಸ್ಪಾನ್ಸ್? ನೋಡಿದ್ರೆ ಏನು ಅನಿಸುತ್ತೆ ತಮಗೆ? ಕಳೆದ 7 ದಿವಸದಿಂದ ಭಾಳ ಯಶಸ್ವಿಯಾದಂಥ ಪಾದಯಾತ್ರೆ BJP JDS ಇಂದ ನಡೀತಾ ಇದೆ. ಮತ್ತು ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಏನೋ ಜನಾಂದೋಲನ ಮಾಡಬೇಕು, ಜನಜಾಗೃತಿ ಮಾಡಬೇಕು, ಆ ಕೆಲಸ ಈ ಪಾದಯಾತ್ರೆಯಿಂದ ಆಗ್ತಾಯಿದೆ. ಅದಕ್ಕಾಗಿ ಒಂದು ಹೆದರಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟಾರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಈ ಒಂದು ಜನಾಂದೋಲನಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಅವರೇ ಕೃತಕವಾದಂಥ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಆ ಜನ ಇವತ್ತು ಕಾಂಗ್ರೆಸ್ಸನ್ನು ನಂಬುವಂಥ ಪರಿಸ್ಥಿತಿಯೊಳಗೆ ಇಲ್ಲ. ಮುಂಬರುವ ದಿನಗಳಲ್ಲಿ ಈ ಜನಾಂದೋಲನ ಜನಕ್ರೋಶವಾಗಿ ಬದಲಾಗತ್ತಾ? ಡೆಫಿನೆಟ್ಲಿ. ಇವತ್ತೇನು ಜನರಿಂದ ಪ್ರತಿಕ್ರಿಯೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ, ಇದೆಲ್ಲ ನೋಡಿದಾಗ ಒಂದು ದೊಡ್ಡ ಜನಾಂದೋಲನವಾಗಿ ಪರಿವರ್ತನೆ ಆಗಿದೆ. ಇದರ ಒತ್ತಡದಲ್ಲಿ ಮುಖ್ಯಮಂತ್ರಿ ನೈತಿಕವಾಗಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಕೊಡುವವರಿಗೆ ನಮ್ಮ ಹೋರಾಟ ಮುಂದುವರಿತದೆ. ಸಿದ್ದರಾಮಯ್ಯ ಅವರ ತವರಲ್ಲಿ ನಿಂತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಒಂದು ಸವಾಲನ್ನು ಹಾಕ್ತೀರಾ? ನೋಡಿ, ಒಂದು ನಾನು ಹೇಳ್ತೀನಿ, ಅಸೆಂಬ್ಲಿಯಲ್ಲಿ
ಏನೊಂದು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ JDS ಅವರು ಅವಕಾಶ ಕೇಳಿದಾಗ ನಿಲುವಳಿ ಸೂಚನೆ ಕೊಟ್ಟಾಗ ಅದನ್ನು ಎದುರಿಸುವಂಥದ್ದು ಉತ್ತರ ಕೊಡುವಂಥ ಕೆಲಸ ಮಾಡಬೇಕಾಯ್ತು. ಅವರೇನು ತಪ್ಪು ಮಾಡಿಲ್ಲ ಅಂತಂದರೆ, ಆದರೆ ಅದನ್ನು ರಿಜೆಕ್ಟ್ ಮಾಡಿಸಿ ಇವತ್ತು ಅದಕ್ಕೆ ಅವಕಾಶ ವಂಚನೆ ಮಾಡಿ ಕೊನೆಗೆ ಮರುದಿವ್ಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರಂತಂದರೆ, ಅದರ ಮುಖಾಂತರ ಉತ್ತರ ಕೊಡ್ತಾರಂದರೆ ಇದು ಪಲಾಯನವಾದ ಮತ್ತು ಸಿದ್ದರಾಮಯ್ಯನವರು ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂಥೇಳಿ ಸಾಬೀತಾಗ್ತದೆ. ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ಇದನ್ನು CBI ತನಿಖೆ ಕೊಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ರಾಜೀನಾಮೆ ಕೊಡೋಂಥ ವಿಶ್ವಾಸ ಇದೆಯಾ ತಮಗೆ? ಇಷ್ಟು ದಿನ ಆದರೂ ಕೊಡ್ತಾನೆ ಇಲ್ಲ, ಯಾವ ಅದ್ರ ಬಗ್ಗೆ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನಾದರೂ ಮಾನ ಮರ್ಯಾದೆ ಇದ್ದರೆ, ಏನಾದರೂ ನೈತಿಕತೆ ಇದ್ದರೆ ಹಿಂದೆ ಅರ್ಕಾವತಿ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಯಿತು. ಜಸ್ಟಿಸ್ ಕೆಂಪಣ್ಣವರ ಆಯೋಗದ ರಿಪೋರ್ಟು ಸರ್ಕಾರ ಮುಂದಿದೆ. ಅಂದು ಇಲ್ಲಿವರೆಗೆ ಅವ್ರು ಹಗಲಲ್ಲಿ ಹೇಳ್ತಾರೆ ನಾನು ಅರ್ಕಾವತಿ ಇನ್ನೂ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲ ಅಂದಿದ್ರೆ ನೀವು ಜಸ್ಟಿಸ್ ಕೆಂಪಣ್ಣವರ ಆಯೋಗದ ರಿಪೋರ್ಟನ್ನು ಇಲ್ಲಿವರೆಗೆ ಸದನ ಮುಂದೆ ಯಾಕೆ ಮನ್ನಣೆ ಮಾಡಲಿಲ್ಲ? ಇವತ್ತು ನಿಮ್ಮದೇ ಸರ್ಕಾರ ಇದೆ, ಅದು ಮನ್ನಣೆ ಮಾಡಲು ನಾನು ಪ್ರಾಮಾಣಿಕ ಅಂತ ಹೇಳ್ಬೋದಾಗಿತ್ತು. ಹೇಳಿಲ್ಲ ಅಂತಂದರೆ ಅವರು ಪ್ರೇಮಾಭಿಷೇಕ ತಪ್ಪುಗಾರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ JDS ಹೋರಾಟ ಮಾಡ್ತಾರೆ. ನಿಮ್ಮ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಹಾಗೇನೆ ಈ ಪಾದಯಾತ್ರೆ ಎಲ್ಲವೂ ಕುರಿತಂತೆ ಮಾಹಿತಿ ಹೋಗಿದೆಯಾ? ತಾವೇನು ಹಂಚ್ಕೊಂಡಿದ್ದೀರಾ? ಅವ್ರಿಗೆ ಇರ್ತದೆ, ಎಲ್ಲ ಮಾಹಿತಿ ಇರ್ತದೆ ಮತ್ತು ಜನರ ಅಭಿಪ್ರಾಯ ಮತ್ತು ಲೀಗಲ್ ಕಾನ್ಸಿಕ್ವೆನ್ಸ್ ಏನು ಎಲ್ಲವೂ ಅರ್ಥ ಮಾಡ್ಕೊಂಡಿದ್ದಾರೆ. ನಾಳೆಯ ಸಮಾರೋಪ ಸಮಾರಂಭಕ್ಕೆ ಲಕ್ಷಾಂತರ ಜನ ಸೈಟ್ ವಂಚಿತರಿದ್ದಾರೆ. ಅವರೆಲ್ಲರಿಗೂ ಯಾವ ಒಂದು ಕರೆಯನ್ನು ಕೊಡ್ತೀರಿ ಜಗದೀಶ್ ಮಾಜಿ ಈ ಮುಖ್ಯಮಂತ್ರಿಗಳಿಗೆ? ರೀತಿ ತಾವೇ ಕೆಲವೊಂದು ವ್ಯಕ್ತಿಗಳು ಮುಖ್ಯಮಂತ್ರಿ ಹಿಡ್ಕೊಂಡು ಇವತ್ತು ತಾವೇ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೋರಾಟ ಮತ್ತು ಇದರಲ್ಲಿ ಮೂಡಾದಲ್ಲಿ ಅರ್ಜಿ ಕೊಟ್ಟಂಥವ್ರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಸಹಿತ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಮತ್ತು ಅವರು ಕೂಡ ನೇರವಾಗಿ ಸೈಟ್ ವಂಚಿತರು ಯಾರೆಲ್ಲ ಇದ್ರು ಲಕ್ಷಾಂತರ ಜನ ಅವರೆಲ್ಲರನ್ನೂ ಕೂಡ ನಾಳೆಯ ಸಮಾರೋಪ ಸಮಾರಂಭಕ್ಕೆ ಭಾಗಿಯಾಗಬೇಕು ಅನ್ನೋ ಮೂಲಕ ರಿಪಬ್ಲಿಕ್ ಕನ್ನಡ ಮೂಲಕ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. 7ನೇ ದಿನದ ಪಾದಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭಾಗವಹಿಸಿರೋದು ವಿಶೇಷ. ಮತ್ತೊಂದು ವಿಶೇಷ, ಅಪಾರ ಬೆಂಬಲಿಗರೊಂದಿಗೆ ಇವತ್ತು ಜಗದೀಶ್ ಶೆಟ್ಟರ್ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಏನಿದೆ ಮೈಸೂರಿನಲ್ಲಿ ಗುಡುಗೋದಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಬನ್ನಿ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಅಂತ. ಸರ್, ಇವತ್ತಿನ ಪಾದಯಾತ್ರೆ ಈ ರೆಸ್ಪಾನ್ಸ್ ಇವತ್ತು ಬಂದಿದ್ದೀರಿ, ಯಾವ ರೀತಿಯಾಗಿದೆ ಸರ್ ರೆಸ್ಪಾನ್ಸ್? ನೋಡಿದ್ರೆ ಏನು ಅನಿಸುತ್ತೆ ತಮಗೆ? ಕಳೆದ 7 ದಿವಸದಿಂದ ಭಾಳ ಯಶಸ್ವಿಯಾದಂಥ ಪಾದಯಾತ್ರೆ BJP JDS ಇಂದ ನಡೀತಾ ಇದೆ ಮತ್ತು ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಏನೋ ಜನಾಂದೋಲನ ಮಾಡಬೇಕು, ಜನಜಾಗೃತಿ ಮಾಡಬೇಕು, ಆ ಕೆಲಸ ಈ ಪಾದಯಾತ್ರೆಯಿಂದ ಆಗ್ತಾ ಇದೆ. ಅದಕ್ಕಾಗಿ ಒಂದು ಹೆದರಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟಾರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಈ ಒಂದು ಜನಾಂದೋಲನಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಅವರೇ ಕೃತಕವಾದಂಥ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಆ ಜನ ಇವತ್ತು ಕಾಂಗ್ರೆಸ್ಸನ್ನು ನಂಬುವಂಥ ಪರಿಸ್ಥಿತಿ ಒಳಗೆ ಇಲ್ಲ. ಮುಂಬರುವ ದಿನಗಳಲ್ಲಿ ಈ ಜನಾಂದೋಲನ ಜನಕೃಷವಾಗಿ ಬದಲಾಗತ್ತಾ? ಡೆಫಿನೆಟ್ಲಿ ಇವತ್ತೇನು ಜನರಿಂದ ಪ್ರತಿಕ್ರಿಯೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ, ಇದೆಲ್ಲ ನೋಡಿದಾಗ ಒಂದು ದೊಡ್ಡ ಜನಾಂದೋಲನವಾಗಿ ಪರಿವರ್ತನೆ ಆಗಿದೆ. ಇದರ ಒತ್ತಡದಲ್ಲಿ ಮುಖ್ಯಮಂತ್ರಿ ನೈತಿಕವಾಗಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಕೊಡುವವರಿಗೆ ನಮ್ಮ ಹೋರಾಟ ಮುಂದುವರಿತದೆ. ಸಿದ್ದರಾಮಯ್ಯ ಅವರ ತವರಲ್ಲಿ ನಿಂತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಒಂದು ಸವಾಲನ್ನು ಹಾಕ್ತೀರಾ? ನೋಡಿ, ಒಂದು ನಾನು ಹೇಳ್ತೀನಿ, ಅಸೆಂಬ್ಲಿಯಲ್ಲಿ ಏನೊಂದು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ JDS ಅವರು ಅವಕಾಶ ಕೇಳಿದಾಗ, ನಿಲುವಳಿ ಸೂಚನೆ ಕೊಟ್ಟಾಗ ಅದನ್ನು ಎದುರಿಸುವಂಥದ್ದು ಉತ್ತರ ಕೊಡುವಂಥ ಕೆಲಸ ಮಾಡಬೇಕಾಯ್ತು. ಅವರೇನು ತಪ್ಪು ಮಾಡಿಲ್ಲ ಅಂತಂದರೆ, ಆದರೆ ಅದನ್ನು ರಿಜೆಕ್ಟ್ ಮಾಡಿಸಿ ಇವತ್ತು ಅದಕ್ಕೆ ಅವಕಾಶ ವಂಚನೆ ಮಾಡಿ ಕೊನೆಗೆ ಮರುದಿವ್ಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರಂತಂದರೆ, ಅದರ ಮುಖಾಂತರ ಉತ್ತರ ಕೊಡ್ತಾರಂದರೆ ಇದು ಪಲಾಯನವಾದ ಮತ್ತು ಸಿದ್ದರಾಮಯ್ಯನವರು ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂಥೇಳಿ ಸಾಬೀತಾಗ್ತದೆ. ಅದಕ್ಕಾಗಿ ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ಇದನ್ನು CBI ತನಿಖೆ ಕೊಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ರಾಜೀನಾಮೆ ಕೊಡೋಂಥ ವಿಶ್ವಾಸ ಇದೆಯಾ ತಮಗೆ? ಇಷ್ಟು ದಿನ ಆದರೂ ಕೊಡ್ತಾನೆ ಇಲ್ಲ, ಯಾವ ಅದ್ರ ಬಗ್ಗೆ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನಾದರೂ ಮಾನ ಮರ್ಯಾದೆ ಇದ್ದರೆ, ಏನಾದರೂ ನೈತಿಕತೆ ಇದ್ದರೆ ಹಿಂದೆ ಅರ್ಕಾವತಿ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಯಿತು. ಜಸ್ಟಿಸ್ ಕೆಂಪಣ್ಣವರ ಆಯೋಗದ ರಿಪೋರ್ಟು ಸರ್ಕಾರ ಮುಂದಿದೆ. ಅಂದು ಇಲ್ಲಿವರೆಗೆ ಅವ್ರು ಹಗಲಲ್ಲಿ ಹೇಳ್ತಾರೆ ನಾನು ಅರ್ಕಾವತಿ ಇನ್ನೂ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲ ಅಂದಿದ್ರೆ ನೀವು ಜಸ್ಟಿಸ್ ಕೆಂಪಣ್ಣವರ ಆಯೋಗದ ರಿಪೋರ್ಟನ್ನು ಇಲ್ಲಿವರೆಗೆ ಸದನ ಮುಂದೆ ಯಾಕೆ ಮನ್ನಣೆ ಮಾಡಲಿಲ್ಲ? ಇವತ್ತು ನಿಮ್ಮದೇ ಸರ್ಕಾರ ಇದೆ, ಅದು ಮನ್ನಣೆ ಮಾಡಲು ನಾನು ಪ್ರಾಮಾಣಿಕ ಅಂತ ಹೇಳ್ಬೋದಾಗಿತ್ತು. ಹೇಳಿಲ್ಲ ಅಂತಂದರೆ ಅವರು ಪ್ರೇಮಾಭಿಷೇಕ ತಪ್ಪುಗಾರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ JDS ಹೋರಾಟ ಮಾಡ್ತಾರೆ. ನಿಮ್ಮ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಹಾಗೇನೆ ಈ ಪಾದಯಾತ್ರೆ ಎಲ್ಲವೂ ಕುರಿತಂತೆ ಮಾಹಿತಿ ಹೋಗಿದೆಯಾ? ತಾವೇನು ಹಂಚ್ಕೊಂಡಿದ್ದೀರಾ? ಅವ್ರಿಗೆ ಇರ್ತದೆ, ಎಲ್ಲ ಮಾಹಿತಿ ಇರ್ತದೆ
ಮತ್ತು ಜನರ ಅಭಿಪ್ರಾಯ ಮತ್ತು ಲೀಗಲ್ ಕಾನ್ಸಿಕ್ವೆನ್ಸ್ ಏನು ಎಲ್ಲವೂ ಅರ್ಥ ಮಾಡ್ಕೊಂಡಿದ್ದಾರೆ. ನಾಳೆಯ ಸಮಾರೋಪ ಸಮಾರಂಭಕ್ಕೆ ಲಕ್ಷಾಂತರ ಜನ ಸೈಟ್ ವಂಚಿತರಿದ್ದಾರೆ. ಅವರೆಲ್ಲರಿಗೂ ಯಾವ ಒಂದು ಕರೆಯನ್ನು ಕೊಡ್ತೀರಿ ಜಗದೀಶ್ ಮಾಜಿ ಈ ಮುಖ್ಯಮಂತ್ರಿಗಳಿಗೆ? ರೀತಿ ತಾವೇ ಕೆಲವೊಂದು ವ್ಯಕ್ತಿಗಳು ಮುಖ್ಯಮಂತ್ರಿ ಹಿಡ್ಕೊಂಡು ಇವತ್ತು ತಾವೇ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೋರಾಟ ಮತ್ತು ಇದರಲ್ಲಿ ಮೂಡಾದಲ್ಲಿ ಅರ್ಜಿ ಕೊಟ್ಟಂಥವ್ರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಸಹಿತ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಮತ್ತು ಅವರು ಕೂಡ ನೇರವಾಗಿ ಸೈಟ್ ವಂಚಿತರು ಯಾರೆಲ್ಲ ಇದ್ರು ಲಕ್ಷಾಂತರ ಜನ ಅವರೆಲ್ಲರನ್ನೂ ಕೂಡ ನಾಳೆಯ ಸಮಾರೋಪ ಸಮಾರಂಭಕ್ಕೆ ಭಾಗಿಯಾಗಬೇಕು ಅನ್ನುವ ಮೂಲಕ ರಿಪಬ್ಲಿಕ್ ಕನ್ನಡ ಮೂಲಕ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.